Hello students, today we will be discussing about importance of social entrepreneurship. ವಿದ್ಯಾರ್ಥಿಗಳೇ, ಇವತ್ತು ನಾವು ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. In this session, we can understand the importance of social entrepreneurship. ಈ ಒಂದು ಸೆಷನ್ನಲ್ಲಿ ನಾವು ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆ ಏನು ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. Importance of social entrepreneurship. Social entrepreneurship has a mission to create a social value. David Jurgen, Harvard professor, described social entrepreneurs are viewed as new engine of reforms. It plays important role in society by following points. First one, employment development. Second one, innovation or new goods and services. Third one, social capital. And fourth one, equity promotion. ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆ. ಸಾಮಾಜಿಕ ಉದ್ಯಮಶೀಲತೆಯು ಸಾಮಾಜಿಕ ಮೌಲ್ಯಗಳನ್ನು ರಚಿಸುವ ಉದ್ದೇಶವನ್ನು ಹೊಂದಿದೆ. ಹಾರ್ವರ್ಡ್ನ ಪ್ರಾಧ್ಯಾಪಕರಾದ ಡೇವಿಡ್ ಗೆರ್ಜನ್ ಅವರು ಸಮಾಜ ಉದ್ಯಮಿಗಳನ್ನು ಸುಧಾರಣೆ ತರುವ ಹೊಸ ಎಂಜಿನ್ ಎಂದು ಕರೆದಿದ್ದಾರೆ. ಈ ಕೆಳಗಿನ ಅಂಶಗಳು ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸುತ್ತದೆ. ಅವು ಯಾವುದೆಂದರೆ, ಮೊದಲನೆಯದಾಗಿ ಉದ್ಯೋಗದ ಅಭಿವೃದ್ಧಿ, ಎರಡನೇದಾಗಿ ಸರಕುಗಳು ಹಾಗೂ ಸೇವೆಗಳು, ಮೂರನೇದಾಗಿ ಸಾಮಾಜಿಕ ಬಂಡವಾಳ, ನಾಲ್ಕನೇದಾಗಿ ಸಮಾನತ್ವದ ಪ್ರಚಾರ. ಫಸ್ಟ್ ಒನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ದಿ ಫಸ್ಟ್ ಎಕನಾಮಿಕ್ ವ್ಯಾಲ್ಯೂ ಇಸ್ ದ್ಯಾಟ್ it creates is the most obvious one because it is shared with entrepreneur and business alike job and employment creation, and it provides job opportunities and training to segment of a society at an employment disadvantage like long-term disabled, homeless, at a risk youth and gender discriminated women. ಮೊದಲನೇದಾಗಿ ಉದ್ಯೋಗ ಅಭಿವೃದ್ಧಿ. ಸಾಮಾಜಿಕ ಉದ್ಯಮಶೀಲತೆಯ ಮೊದಲ ಆರ್ಥಿಕ ಮೌಲ್ಯ ಯಾವುದೆಂದರೆ ಉದ್ಯೋಗ ಹಾಗೂ ಉದ್ಯೋಗದ ಸೃಷ್ಟಿಯಾಗಿದೆ. ಉದ್ಯೋಗದ ಅನಾನುಕೂಲತೆ ಇರುವಂತಹ ಗುಂಪಿನವರಿಗೆ, ಅಂದರೆ ನಿರ್ಗತಿಕರು, ದೀರ್ಘಕಾಲದ ಅಸಕ್ತರು ಹಾಗೂ ಲಿಂಗ ಅಸಮಾನತೆಗೆ ಒಳಗಾದ ಮಹಿಳೆಯರು, ಇವರಿಗೆ ಉದ್ಯೋಗದ ಹಾಗೂ ತರಬೇತಿ ಅವಕಾಶಗಳನ್ನು ಇದು ಒದಗಿಸುತ್ತದೆ. Second one, innovation or new goods and services. Social enterprises develop and apply innovation important to social and economic development and develop a new goods and services. The issues addressed which include problems like HIV, mental ill health, illiteracy, crime are confronted in innovative ways. And third point is social capital. The another important value created by social entrepreneurship is social capital. The World Bank sees it as a critical for poverty alleviation and a sustainable human and economic development. ಇಲ್ಲಿ ಎರಡನೆಯ ಪ್ರಮುಖ ಪಾತ್ರ ಏನೆಂದರೆ ಸರಕುಗಳು ಹಾಗೂ ಸೇವೆಗಳು. ದೇಶದ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹಾಗೂ ಹೊಸ ಸರಕುಗಳು ಹಾಗೂ ಸೇವೆಗಳಿಗಾಗಿ ಸಾಮಾಜಿಕ ಉದ್ಯಮಶೀಲತೆಯು ಆವಿಷ್ಕಾರ ಹಾಗೂ ಬೆಳವಣಿಗೆಯ ಅಗತ್ಯತೆ ಇದೆ. ಸಾಮಾಜಿಕ ಸಮಸ್ಯೆಗಳಾದ ಅಪರಾಧ, ಅನಕ್ಷರತೆ ಇವುಗಳನ್ನು ನವೀನ ಮಾದರಿಯ ರೀತಿಯಲ್ಲಿ ಇದು ಎದುರಿಸುತ್ತದೆ. ಮೂರನೇದಾಗಿ ಸಾಮಾಜಿಕ ಬಂಡವಾಳ. ಸಾಮಾಜಿಕ ಉದ್ಯಮಶೀಲತೆ ಇನ್ನೊಂದು ಮೌಲ್ಯವೆಂದರೆ ಸಾಮಾಜಿಕ ಬಂಡವಾಳ. ಅದರಲ್ಲಿಯೂ ವಿಶ್ವ ಬ್ಯಾಂಕ್ ಬಡತನ ನಿವಾರಣಾ ನಿರ್ಣಾಯಕ ಹಾಗೂ ಸುಸ್ಥಿರ ಮಾನವ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ವಿಮರ್ಶಾತ್ಮಕವಾಗಿ ನೋಡುತ್ತದೆ. ಆ್ಯಂಡ್ ಫೋರ್ತ್ ಪಾಯಿಂಟ್, ಇಕ್ವಿಟಿ ಪ್ರಮೋಷನ್. ಇಟ್ ಫೋಸ್ಟರ್ಸ್ ಅ ಮೋರ್ ಇಕ್ವಿಟೇಬಲ್ ಸೊಸೈಟಿ ಬೈ ಅಡ್ರೆಸ್ಸಿಂಗ್ ಸೋಷಿಯಲ್ ಇಶ್ಯೂಸ್ ಆ್ಯಂಡ್ ಟ್ರೈಯಿಂಗ್ ಟು ಅಚೀವ್ ಆನ್ಗೋಯಿಂಗ್ ಸಸ್ಟೈನಬಲ್ ಇಂಪ್ಯಾಕ್ಟ್ ಥ್ರೂ ದೇರ್ ಸೋಷಿಯಲ್ ಮಿಷನ್ ರಾದರ್ ದ್ಯಾನ್ ಪ್ಯೂರ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನಾಲ್ಕನೇದಾಗಿ ಸಮಾನತ್ವದ ಪ್ರಚಾರ. ಸಾಮಾಜಿಕ ಉದ್ಯಮಶೀಲತೆಯು ಸಮಾಜದಲ್ಲಿ ಸಮಾನತೆಯನ್ನು ತರಲು, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು
ಹಾಗೂ ಸಾಮಾಜಿಕ ಕಾರ್ಯಾಚರಣೆಯ ಮೂಲಕ ಸುಸ್ಥಿರ ಪರಿಣಾಮವನ್ನು ತರಲು ಇಲ್ಲಿ ಸಾಧಿಸಲು ಪ್ರಯತ್ನವನ್ನು ಪಡುತ್ತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್: ದಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಹ್ಯಾಸ್ ಅ ಮಿಷನ್ ಟು ಕ್ರಿಯೇಟ್ ಅ ಡ್ಯಾಶ್ ವ್ಯಾಲ್ಯೂ. ಸಾಮಾಜಿಕ ಉದ್ಯಮಶೀಲತೆಯು ಯಾವ ಮೌಲ್ಯಗಳನ್ನು ರಚಿಸುವ ಉದ್ದೇಶವನ್ನು ಹೊಂದಿದೆ? ಎ. ಪೊಲಿಟಿಕಲ್, ಬಿ. ಸೋಷಿಯಲ್, ಸಿ. ಎ and ಬಿ, ಡಿ. ನನ್ ಆಫ್ ದಿ ಅಬವ್. ದಿ ಆನ್ಸರ್ is social value. Second question: in social entrepreneurship, which social issues are confronted in innovative ways? ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಯಾವ ಸಾಮಾಜಿಕ ಸಮಸ್ಯೆಯನ್ನು ನವೀನ ಮಾದರಿಯಲ್ಲಿ ಎದುರಿಸಲಾಗಿದೆ? ಎ. ಕಾಸ್ಟ್ ಸಿಸ್ಟಮ್, ಬಿ. ಕ್ರೈಮ್, ಸಿ. ಎ and ಬಿ, ಡಿ. ನನ್ ಆಫ್ ದಿ ಅಬವ್. ದಿ ಆನ್ಸರ್ ಈಸ್ ಕ್ರೈಮ್, ಅಂದರೆ ಅಪರಾಧ. ಥರ್ಡ್ ಒನ್: ಐಡೆಂಟಿಫೈ ದಿ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್. ಸಾಮಾಜಿಕ ಉದ್ಯಮಶೀಲತೆಯ ಪ್ರಾಮುಖ್ಯತೆಯನ್ನು ಇದರಲ್ಲಿ ಗುರುತಿಸಿ. ಎ. ಪೊಲಿಟಿಕಲ್ ಕ್ಯಾಪಿಟಲ್, ಬಿ. ಸೋಷಿಯಲ್ ಕ್ಯಾಪಿಟಲ್, ಸಿ. ಎ and ಬಿ, ಡಿ. ನನ್ ಆಫ್ ದಿ ಅಬವ್. ದಿ ಆನ್ಸರ್ ಈಸ್ ಸೋಷಿಯಲ್ ಕ್ಯಾಪಿಟಲ್. ಇದರ ಉತ್ತರ ಬಿ. ಸಾಮಾಜಿಕ ಬಂಡವಾಳ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ವೆಬ್ಸೈಟನ್ನು ಉಪಯೋಗಿಸಬಹುದು. ಥ್ಯಾಂಕ್ ಯು.